ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ವೃಷಭ ರಾಶಿಯವ್ರಿಗೆ ಜೂನ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ತಿಂಗಳಿಂದ ನೀವು ಸುಮ್ನೆ ನಾಟಕ ಮಾಡೋದನ್ನ ನಿಲ್ಲಿಸ್ತೀರಾ. ಯಾವುದೇ ವಿಚಾರ ಇದ್ರೂ ಕೂಡ ನೇರವಾಗಿ ಹೇಳ್ತೀರಾ. ಬೇರೆಯವರ ಬಗ್ಗೆ ಚಿಂತೆ ಮಾಡೋದನ್ನ ನೀವು ನಿಲ್ಲಿಸ್ತೀರಾ. ನಿಮ್ಗೆ ಯಾರೇ ಬೇಜಾರು ಮಾಡಿದ್ರು ಕೂಡ ಮತ್ತೆ ಅವ್ರನ್ನ ತಿರುಗು ನೋಡಲ್ಲ. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ತುಂಬಾ ಏಳ್ಗೆ ಇದೆ. ನೀವು ಮಾಡ್ತಿರೋ ಬಿಸ್ನೆಸ್ ಅಲ್ಲೂ ಕೂಡ ಈ ತಿಂಗಳು ತುಂಬಾ ಅಭಿವೃದ್ಧಿ ಆಗ್ತೀರಾ. ನಿಮಗೆ ಬರಬೇಕಾಗಿರೋ ಹಣ ಖಂಡಿತವಾಗ್ಲೂ ಈ ತಿಂಗಳು ಸಿಗೋ ಸಾಧ್ಯತೆ ಇದೆ. ಪ್ರಯತ್ನಗಳನ್ನ ಮಾಡಿ. ಈ ತಿಂಗಳು ನಿಮಗೆ ಧೈರ್ಯ ಹೊಂದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಕೂಡ ನೀವು ಭಯ ಪಡಬೇಡಿ. ನಿಮಗೆ ಈ ತಿಂಗಳು ಒಳ್ಳೆ ರೀತಿಯ ಉದ್ಯೋಗ ಬದಲಾವಣೆಗಳು ಕೂಡ ಇದೆ. ಇದರಿಂದ ನಿಮಗೆ ನೆಮ್ಮದಿ ಸುಖ ಸಂತೋಷ ಸಿಗುತ್ತೆ. ಈ ತಿಂಗಳು ನಿಮ್ಮ ಕುಟುಂಬದವ್ರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತೀರಾ. ಲವ್ ಮತ್ತು ಮದುವೆ ಆಗದಿದ್ದವ್ರಿಗೆ ಜೂನ್ 15ರ ನಂತರ ತುಂಬಾ ಶುಭವಾಗಿರುತ್ತೆ. ರಕ್ತ ಹಾಗೂ ಮೂಳೆ ಸಂಬಂಧಪಟ್ಟಂತೆ ಏನಾದ್ರೂ ತೊಂದರೆಗಳು ಬರ್ಬೋದು, ಎಚ್ಚರಿಕೆ ವಹಿಸಿ. ನಿಮಗೆ ಜೀವನದಲ್ಲಿ ಎಲ್ಲಾ ಅನುಕೂಲ ಇರುತ್ತೆ ಅಂತ ಬೇರೆಯವ್ರಿಗೆ ನೋವು ಮಾಡೋದಕ್ಕೆ ಹೋಗ್ಬೇಡಿ. ಇದರಿಂದ ಬೇಗ ಕರ್ಮಗಳು ನಿಮ್ಗೆ ಹಿಂತಿರುಗಿ ಬರುತ್ತೆ. ನೀವು ಬಲವಾಗಿದ್ದಾಗ ನಿಮ್ಮ ಸ್ನೇಹಿತರಿಗೂ ನೀವು ಸಹಾಯ ಮಾಡಿದ್ದೇ ಆದ್ರೆ ನಿಮ್ಗೆ ಇನ್ನೂ ಒಳ್ಳೇದಾಗತ್ತೆ. ಹಾಗೂ ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳು ಕೂಡ ನಿಮ್ಗೆ ಲಭಿಸುತ್ತೆ. ಕುಳ್ಳಕ್ಕೆ ಕಪ್ಪುಗಿರುವ ವ್ಯಕ್ತಿಗಳಿಂದ ನೀವು ಹುಷಾರಾಗಿರ್ಬೇಕು. 9 ದಿನ ಮನೆಯಲ್ಲೇ ತುಪ್ಪದ ದೀಪ ಹಚ್ಚೋದ್ರಿಂದ ಏನೇ ಸಂಕಷ್ಟಗಳಿದ್ರೂ ಈ ತಿಂಗಳು ಪರಿಹಾರಗಳಾಗತ್ತೆ.